ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ನಿನ್ನೆ ಈ ಹೊಲ ಬಿತ್ತಿದ್ದೇವೆ ರೀ, ಆಚೆ ಕಡೆಯಲ್ದ. ಇವತ್ತು ಈ ಹೊಲ ಬಿತ್ತಕ್ಕೆ ಬಂದಿವಿ. ಎಲ್ಲರಿಗೂ ನಮಸ್ಕಾರಗಳು, ಕೃಷಿ ಬಂಧುಗಳಿಗೆ ಹಾಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲರಿಗೂ ಇವತ್ತು ಕೂಡ ಹೆಸರು ಬಿತ್ತಕ್ಕೆ ಬಂದಿವಿ ರೀ. ಈ ಕಡೆ ಎಷ್ಟು ಶೇರ್ ಹಾಕಿದೆ ಸರ್? 6 ಶೇರ್. ಆ ಕಡೆ 4 ಶೇರ್. ಇದು ಗೋದಾಳ ಕೂರ್ಗಿ ರೀ. 5 ತಾಳಿಂದ ಹಾಕಿವ್ರಿ ಕೂರ್ಗಿನ. ಇದು ನಿರ್ಮಲ್ ಅಂಥೇಳಿ ಬೀಜ. ಇದು 1 kgಗೆ ಎಷ್ಟು ಬರ್ತದೆ ರೇಟ್? 1 kgಗೆ ಒಂದು ಪ್ಯಾಕೆಟ್ 1650. ಒಂದು ಪ್ಯಾಕೆಟ್ನಾಗ ಎಷ್ಟು ಇರ್ತಾವೆ? 5 kg ಬೀಜ ರೀ. ಎಷ್ಟು ದಿನಕ್ಕೆ ಬರ್ತೀರಿ ಅದು ಬೆಳೆ? 2 ತಿಂಗಳ 20 ದಿವಸ. ಅಂದ್ರೆ 80 ದಿವ್ಸಕ್ಕೆ ಬರ್ತದೆ ಅದು. 80 ರಿಂದ 85 ದಿವಸ ಬರ್ತಂತ್ರಿ. ಇಳುವರಿ ಚಲೋ ಬರ್ತದೆ. ಆಮೇಲೆ ಇದನ್ನೇನು ಕಟಾವು ಮಾಡ್ಸೋಕ್ಕೂ ಬರ್ತಾನೆ ರೀ, ಎತ್ತರ ಬೆಳೀತಿದ್ದಾನೆ ಬೆಳೆ. ಕಟಾವು ಸಲುವಾಗಿ ಇದನ್ನು ಹಾಕ್ತಿದ್ರೆ ಹಳೆಂದು ಸಮಸ್ಯೆ ಭಾಳ ಇರೋದಕ್ಕೆ ಕಟಾವು ಸಲುವಾಗಿ ಇದನ್ನು ಹಾಕ್ತಿದ್ರು. ಸರಿ ರೀ. ಈಗ ಹಂಗೆ ಬಿತ್ತಕ್ಕೆ ಶುರು ಮಾಡ್ತೀರಿ? ಚಲೋ ಮಾಡಿ. ಹತ್ರಿ ಗಾಡಿ ಬನ್ನಿ ವೀಕ್ಷಕರೇ. ಈಗಾಗಲೇ ಕೂರ್ಗಿ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಎಲ್ಲ ಸಾಲಿಗೂ ಕರೆಕ್ಟ್ ಎಲ್ಲ ಸಾಲು ಹರಿತೈತೆ ಇಲ್ಲಿ ನೋಡ್ಕೊಂಡು 5 ತಾಳ 5 ತಾಳಿಗೆ ಎಲ್ಲೆಲ್ಲಿ ಬೀಳುತ್ತೆ ಎಲ್ಲೆಲ್ಲ ಕಾಳು ಅಂತೇಳಿ ನೋಡ್ಕೊಂಡಿದ್ದೀವಿ. ಈಗ ಆ ಕಡೆಯಿಂದ ಹಾಕ್ಕೊಂಡಿರ್ತೀವಿ. ಆ ಕಡೆಯಿಂದ ಮ್ಯಾಲಿಂದ ಹಾಕೊಂತ ಬರೋದಂತ ಹೇಳಿದ್ ನೋಡ್ರಿ. ಹೊಂಟಿವಿ ಈಗ. ಶುರು ಮಾಡಿ ನೋಡ್ರಿ ಬಿತ್ತಕ್ಕೆ. ಆಚೆ ಕಡೆಯಿಂದ ಹಾಕ್ಕೊಂತ ಬಂದ್ರಿ ಈಗ. ಹತ್ಲೇನು ನೋಡ್ಲೇನು ಮೇಲೆ ಸರ್ವೇಶ? ಮೇಲೆ ಹತ್ಲೇನ? ಮೇಲೆ ಹತ್ಲೇನ? ಬಿಡವಲ್ಲ. ಬೀಜ ಬೆಳಕತ್ತಿದ್ದು ಕಾಣಿಸುತ್ತೆ ನೋಡ್ರಲ್ಲಿ. ಬಿಡುವಲ್ಲೇ ಆಚೆ ಕಡೆ ಡೌನ್ ಐತೆ ಮೇಲೆ. ಎಸ್
ಕೆತ್ತಲೇನ ಸರಿ ಕೆತ್ತ ನೋಡ್ರಿ ಈಗ ಅತ್ತಾಗಿಂದ ಬಂದಿದ್ರೆ ಮತ್ತೆ ಹೊಳಿ ತಗಿಂದ ಹೊಂಟಾರ ಹಿಂಗತೆ ಸಾಲಿಗೊಮ್ಮೆ ಕೆತ್ತಬೇಕ್ರಿ ಅದನ್ನು ಕುಂಟಿ ಅಂದ್ರೆ ಕಸ ಪಸ ಎಲ್ಲ ಹರ್ಕೊಂಡು ಹೋಗ್ಬಿಡುತ್ತೆ ಇಲ್ಲ ಅಂತಂದ್ರೆ ಮೇಲೆ ಇತ್ತಪ್ಪ ಅಂತಂದ್ರೆ ಏನಾಗುತ್ತಂದ್ರೆ ಕಸ ಹರಿಯಂಗಿಲ್ರಿ ಅದು ಅದಕ್ಕೆ ಕುಂಟಿ ಕೆತ್ತಿ ಕಳಿಸಿದಂದ್ರೆ ಕಸ ಎಲ್ಲ ಹರ್ಕೊಂತ ಹೊಂಟ್ಬಿಡ್ತ್ರಿ ಹೊಲನ ಹದಾಗತ್ತೆ ರೀ ಕಸ ಹುಟ್ಟಾಟ ಕಡಿಮೆ ಆಗುತ್ತೆ ಇದು ಕೂಡ ಗೋಂಜಾಳ ಹೊಲನ ರೀ ಹೋದ ವರ್ಷ ಗೋಂಜಾಳ ಹಾಕಿ ಕಡಲೆ ಹಾಕಿ ತೊಗೊಂಡಿದ್ದಾರೆ ದವಣಿ ಕೊಟ್ಟಿರ್ತದನ್ನ ಹೊಲನ ಈ ವರ್ಷ ಒಲ್ಲೆಂದ್ರೆ ಅವ್ರು ಮಾಡೋಕೆ ನಾವು ಮನೆಯವ್ರ ಮಾಡ್ಕೊಂಡೀವಿ ರೀ ಅದಕ್ಕೆ ಈ ಸಲ ಹೆಸರು ಹಾಕಿದ್ರೆ ಅದಂತೇಳಿ ಹಾಕಾಕತ್ತೀವಿ ರೀ ಇದು ಬೀಜ ಹೇಳ್ದಂಗೆ ನಿಮ್ಗೆ ಆಗಲ್ಲೇ ನಿರ್ಮಲ ನೀನು ಹಾಕಿದ್ವಲ್ಲ ರೀ ಅದ ಬೀಜನ ಐತಿ ಇವತ್ತೂ ಇದು ಕಟಾವು ಮಾಡಿಸೋ ಸಂಬಂಧ ಹಾಕೋದು ಅಂತ ಹೇಳಿ ನಮ್ಮ ತಮ್ಮ ಯಾಕಂದ್ರೆ ಆಳಿಂದ ಸಮಸ್ಯೆ ಭಾಳ ಐತಿ ಇಲ್ಲೈತೆ ನೋಡ್ರಿ ಬೀಜ ನಿನ್ನೆ ಮುಚ್ಚಿಟ್ಟಿದ್ವಿ ನಿರ್ಮಲ ಆಲ್ರೆಡಿ ಬೀಜೋಪಚಾರ ಮಾಡಿದ್ದು ಬೀಜ ಇಲ್ಲ ನೋಡ್ರಿ ಬೀಜೋಪಚಾರ ಮಾಡಿದ್ರು ಬೀಜ ಅದಕ್ಕೇನೀಗ ಇದೊಂದು ಪ್ಯಾಕೆಟ್ ಅದಾವೆ ರೀ ಇದ್ರಾಗ 6 ಸೇರು ಅದ್ರಾಗ 6 ಸೇರು 12 ಸೇರು ಒಂದು 6 ಸೇರು ಇರ್ಬೇಕು ರೀ ಒಟ್ಟು ಇದು ಹೊಲ 4 ಎಕರೆ ಐತ್ರಿ 4 ಎಕರೆಗೆ ಅಂದಾಜು ಒಂದು 20ರಿಂದ 24 ಸೇರು ಬೇಕು ರೀ 20ರಿಂದ 24 ಸೇರು ನಿನ್ನೆ ಈ ಹೊಲಕ್ಕೆ 22-23 ಸೇರು ಹೋಗ್ಯವ್ರಿ ನಿನ್ನೆ ಇದು 4 ಎಕರೆ ಹೊಲನ ರೀ ಹಂಗೆ ಇದಕ್ಕೂ ಅಷ್ಟೇ ಒಂದು ಟಾರ್ಗೆಟ್ ಇಟ್ಕೊಂಡವ್ರಿ 1 ಎಕರೆಗೆ 5ರಿಂದ 6 ಸೇರು ಹೋಗ್ಯಾವಕ್ಕವ್ರಿ 5ರಿಂದ 6 ಸೇರು ಹೋದಂದ್ರೆ ಸರಿಯಾದ ಪ್ರಮಾಣದಲ್ಲಿ ಬೀಜ ಭೂಮಿಗೆ ಹಾಕಿದ್ದೀವಿ ಅಂತ ಅರ್ಥ ಇದು ಮುಂಗಾರಿನ ಪ್ರಮುಖ ಬೆಳೆ ರೀ ನಮ್ಮ ಕಡೆ ನಮ್ಮ ಗದಗ ಧಾರವಾಡ ಕಡೆ ಭಾಗ ಕೊಪ್ಪಳ ಇವೆಲ್ಲ ಪ್ರಮುಖ ಬೆಳೆ ಐತ್ರಿ ಅದು ಪ್ರಮುಖ ವಾಣಿಜ್ಯ ಬೆಳೆ ಈಗ ಮತ್ತೊಂದು ಸಲ ಕೆತ್ತಿ ಕಳಿಸ್ಬೇಕು ಇದನ್ನು ಕುಂಟಿನ
ಮತ್ತೊಂದು ಸುತ್ತು ಹೋದಾರೆ ಅವರು, ಮತ್ತೊಂದು ತಿರುವು ಹೋಗ್ಯಾರ. ಇಷ್ಟೆಲ್ಲ ಮಾಡ್ಕೊಂಡು ನೋಡ್ರಿ, ಅದನ್ನು ಹೆಸರು ಬಿತ್ತ ಮುಂದೆ ನಾವೊಬ್ಬರು ಅವ್ರಿಗೆ ಹೆಲ್ಪಿಗೆ ಇರಬೇಕಾಗತ್ತೆ. ಬೀಜ ಹಾಕೋಕ್ಕಾತ, ಕುಂಟಿ ಕೆತ್ತಕ್ಕಾತ, ಬೀಜ ಸರಿಯಾಗಿ ಬೆಳೆದೈತೆ ಅಲ್ಲಿ ನೋಡೋಕ್ಕಾತ. ಹೀಗಾಗಿ ತಮ್ಮಂದ ಎಲ್ಲ ಜವಾಬ್ದಾರಿ ರೀ. ಬಿತ್ತೋದಾತ, ಹರಗೋದಾತ, ನಾವೇನು ಸುಮ್ಮನೆ ಅವ್ರ ಕೈಯಾಗ ಹೆಲ್ಪರ್. ಅದಕ್ಕೆ ನಮ್ಮ ಕಡೆ ಇದು ಮುಂಗಾರಿನ ಪ್ರಮುಖ ಬೆಳೆ. ಸೊ ನಿಮ್ಮ ಕಡೆ ಯಾವ ಬೆಳೆ ಬೆಳಿತೀರಿ ಏನು? ನಮ್ಮ ಕಡೆ ಮೊದಲಾಗೆಲ್ಲ ಮಿಂಚು ಹೆಸರು, ಚೈನಾ ಹೆಸರು ಅಂತ ಹಾಕ್ತಿದ್ದೀವಿ ರೀ. ಈಗ ಹೊಸ ತಳಿ ಬಂದೈತಿ ನಿರ್ಮಲ್ ಅಂತೇಳಿ, ಅದನ್ನು ಹಾಕಾಕತ್ತೀವಿ ಈ ವರ್ಷ. ಅವೆಲ್ಲ ಹೇಳಿದ್ನಲ್ಲ ನಿಮ್ಗೆ, ಒಂದು ಎಕರೆಗೆ ಎಷ್ಟು ಬೇಕು ಬೀಜ ನಿಮ್ಗೆ? ಒಂದು 5 ರಿಂದ 6 ಸೇರ್ ಅಂತ ಆರಾಮ ಹೋಗ್ತಾವ ಅಂತ ಹೇಳಿ ನಿಮ್ಗೆ. ಇದು ಟ್ಯಾಕ್ಟ್ರಿ ಬಿತ್ತಿಗೆ ಇಷ್ಟು ಹೋಗಿ ಹಾಕೋರಿ. ಅದು ಗಳೆದ ಬಿತ್ತಿಗೆ ಆದ್ರೆ, ಎತ್ತಿಲೆ ಬಿತ್ತೋದಾದ್ರೆ 4 ಸೇರ್ ಆದ್ರೆ ಬರೋಬ್ಬರಿ ಇರೋದು. ಅವೆಲ್ಲ ಹಿಂದೆಲ್ಲ ಅಪ್ಪಾರ ಗಳೆಲೆ ಬಿತ್ತಿದ್ರಿ. ಅವ್ರಿಗೂ ಮತ್ತು ವಯಸ್ಸಾಗಿಂದ ಮತ್ತು ಈಗ ಅಲ್ಲೇ ಎತ್ತು ಕೊಟ್ಟ ಭಾಳ ದಿನ ಆಯ್ತು. ಈಗೇನಿದ್ರೆ ಎಲ್ಲರೂ ಟ್ಯಾಕ್ಟ್ರಲ್ಲೇ ಕಮ್ತ ನಡ್ಸಕತ್ತಾರೆ ರೀ. ಹೀಗಾಗಿ ಇದು ಅನಿವಾರ್ಯ ಪರಿಸ್ಥಿತಿ ಆಗೈತೆ ರೀ. ನಮ್ಮಂತರ ಎತ್ತಿಂದ ಮಾಡೋದು ಆಗೋದಿಲ್ಲಲ್ರಿ ನಮ್ಮಂಥವ್ರಿಗೆ. ಹೀಗಾಗಿ ಟ್ಯಾಕ್ಟ್ರಲ್ಲೇ ಬಿತ್ತೋದು, ಬೆಳೆಯೋದು, ಹರಗೋದು ಎಲ್ಲ ಮಾಡಾಕತ್ತೀವಿ ರೀ. ಅದಕ್ಕೆ ನೋಡಿರಿ, ನಾವಂತರ ನಿರ್ಮಲ ಬಿತ್ತಕತ್ತೀವಿ. ಇದು ನಮ್ಮ ಕಡೆ ಪ್ರಮುಖ ವಾಣಿಜ್ಯ ಬೆಳೆ. ಎಕರೆಗೆ ಏರಿಲ್ಲ ಅಂತಂದ್ರೆ ಅಂದಾಜು ಚಲೋ ಹೊತ್ನಾಗ ಮಳೆ ಆಗೈತಪ್ಪ ಎಲ್ಲ ಅಂದ್ರೆ 5 ಕ್ವಿಂಟಲ್ ಅಂತ ಸಾಮಾನ್ಯವಾಗಿ ಬಿದ್ದ ಬೀಳ್ತೈತೆ ರೀ. 4 ರಿಂದ 5 ಕ್ವಿಂಟಲ್. ಚಲೋ ಮಳೆ ಆಗೈತೆ ಅಂದ್ರೆ ಜಾಸ್ತಿ ಬರ್ತೈತೆ ರೀ, 10 ಮಟನೂ ಹೋಗುತ್ತೆ ರೀ. 1 ಕ್ವಿಂಟಲಿಗೆ 5,000 ರೂಪಾಯಿ ಸಿಕ್ಕೈತೆ ಅಂದ್ರೆ ನಿಮಗೆಲ್ಲ 1 ಎಕರೆಗೆ ಏನಿಲ್ಲ ಅಂದ್ರೆ 20-25 ಸಾವಿರ ರೂಪಾಯಿ ನಿಮಗೆ ಆದಾಯ ಬರುತ್ತೆ ರೀ. ಇಷ್ಟಂದ್ರೆ ಇದು 80-85 ದಿವಸ ಒಳಗೆ ಬರ್ತದೆ ಅಂತ ಹೇಳಿರಿ ನಮ್ಮ ಬ್ರದರ್. ಅಷ್ಟೊತ್ತಿಗೆ ಬರ್ತದೆ. ಆದರೆ ಇದು ಬುಡ್ಡಿ ಬಿಡಿಸುವಾಗ ಅಥವಾ ಕಟಾವು ಮಾಡುವಾಗ ಮಳೆದೊಂದು ಸ್ವಲ್ಪ ಸಮಸ್ಯೆ ಇರ್ತೈತೆ ರೀ. ಮಳೆ ಕಾಟ ಒಂದು ಇರ್ತೈತಿ. ಅದಕ್ಕೆ ಮಳೆ ಒಂದಿಟ್ಟು ಆ ಟೈಮ್ನಾಗ ಹೊರಗೆ ಕೊಟ್ರೆ ಇದರಂಥ ಒಳ್ಳೆ ರಾಶಿನ ಒಳ್ಳೆ ಪೀಕ ಯಾವುದೂ ಇಲ್ಲ ರೀ, ಹೆಸರಿನಂಥ ಪೀಕ. ಉಳಿದಿದ್ದು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಇವೆಲ್ಲ 6 ತಿಂಗಳ ಮಟ್ಟ ಕಾಯಬೇಕು. ಹೊಳ್ಳಿ ಅವಕ್ಕೆ ಕಳೆ ತೆಗಿಬೇಕು. ಅವೆಲ್ಲ ಭಾಳ ಪರಿಶ್ರಮ ಇರುವಂಥ ಬೆಳೆ ರೀ ಅವು. ಇದಕ್ಕೂ ಪರಿಶ್ರಮ ಐತಿ, ಸ್ವಲ್ಪ ಪ್ರಮಾಣದಾಗ ಐತಿ ಇದಕ್ಕೆ ಪರಿಶ್ರಮ. ಹೀಗಾಗಿ ಇವತ್ತಿಂದು ಈ ವಿಡಿಯೋ ತಾವೆಲ್ಲರೂ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇನ್ನೂ ಏನಾದರೂ ಮಾಹಿತಿ ಬೇಕಾಗಿತ್ತಂದ್ರೆ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ. ನಮ್ಮ ಚಾನಲ್ನ ನೋಡ್ತಾ ಇರೋರಿಗೆಲ್ಲರಿಗೂ ವೀಕ್ಷಕರಿಗೆ ಧನ್ಯವಾದಗಳು. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಥರ ಯಾವುದೇ ರೀತಿ ಮಾಹಿತಿ ಬೇಕಾತಂದರೂ ನಮ್ಗೆ ಕಮೆಂಟ್ ಮಾಡಿಸಿ. ಸೋಡಿ ಸಂಸ್ಕೃತಿ ಚಾನಲ್ ಇದು ಒಂದು ದಿನನಿತ್ಯದ ಕಾರ್ಯಕೆಲಸಗಳ ಕೃಷಿ ಬಗ್ಗೆ ಆಯಿತು, ನಮ್ಮ ಊರಿನ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಾಯಿತು, ಆಧ್ಯಾತ್ಮಿಕ ಕಾರ್ಯಕ್ರಮಗಳಾಯಿತು, ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ರಮಗಳಿದ್ದರೆ ಆ ಕಾರ್ಯಕ್ರಮಗಳನ್ನು ನಾವು ಈ ಚಾನಲಲ್ಲಿ ಹಾಕ್ತಾಯಿರ್ತೀವಿ. ತಾವೆಲ್ಲರೂ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರಗಳು. ಶುಭೋದಯ, ಶುಭ ದಿನ, ಶುಭವಾಗಲಿ.